ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಜೆಡಿಎಸ್ ಕಾರ್ಯಕರ್ತರು ಚಪ್ಪಲಿ ಎಸೆದ ವಿಚಾರ ಈಗ ದೊಡ್ಡ ರಾಜಕೀಯವಾಗ್ತಿದೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಸಮರ ಶುರುವಾಗಿದೆ. ಕುಮಾರಸ್ವಾಮಿ ದುಬಾರಿ ವಾಚ್ ಬಗ್ಗೆ ಮಾತಾಡಿದ್ದ ಪ್ರದೀಪ್ ಈಶ್ವರ್ ಮೇಲೆ ರೊಚ್ಚಿಗೆದ್ದಿದ್ದ ಜೆಡಿಎಸ್ ಹಾಗೂ ಕುಮಾರಣ್ಣನ ಫ್ಯಾನ್ಸ್ ಮೊನ್ನೆ ಕೆಂಪೇಗೌಡ ಜಯಂತಿ ದಿನವೇ ವೇದಿಕೆ ಮೇಲೆ ಪ್ರದೀಪ್ ಈಶ್ವರ್ಗೆ ಚಳಿ ಬಿಡಿಸಲು ಬಂದಿದ್ರು. ಸ್ವಾಮೀಜಿಗಳ ಮಧ್ಯದಲ್ಲೇ ದೊಡ್ಡ ಗಲಾಟೆ ಆಗಿತ್ತು. ಅಲ್ಲದೆ ಪ್ರದೀಪ್ ಈಶ್ವರ್ಗೆ ಕೆಟ್ಟದಾಗಿ ಬೈದಿದ್ರಂತೆ. ಅಲ್ಲದೆ ಕಾರ್ಯಕ್ರಮದಿಂದ ಹೊರಗೆ ಬಂದ ಮೇಲೆ ಚಪ್ಪಲಿ ತೋರಿದ್ರು. ತಮ್ಮ ಮೇಲೆ ಚಪ್ಪಲಿ ಎಸೆತ ಪ್ರಕರಣ ಸಂಬಂಧ ಸಿದ್ದರಾಮಯ್ಯ ಎದುರು ಶಾಸಕ ಪ್ರದೀಪ್ ಈಶ್ವರ್ ಈಗ ಕಣ್ಣೀರು ಹಾಕಿದ್ದಾರೆ. ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಚಪ್ಪಲಿ ಎಸೆದಿದ್ದು ಅಲ್ಲದೆ ತಮ್ಮ ಹಾಗೂ ತಮ್ಮ ಕುಟುಂಬವನ್ನು ನಿಂದಿಸಿದ್ದನ್ನು ವಿವರಿಸಿ ಪ್ರದೀಪ್ ಈಶ್ವರ್ ಭಾವುಕರಾಗಿದ್ದಾರೆ. ಈ ವೇಳೆ ಪ್ರದೀಪ್ ಈಶ್ವರ್ಗೆ ಸಿದ್ದರಾಮಯ್ಯ ಧೈರ್ಯ ತುಂಬಿದ್ದು, ರಾಜಕಾರಣದಲ್ಲಿ ಇಂಥ ಘಟನೆ ಸಾಮಾನ್ಯ, ಇಂಥವನ್ನು ಎದುರಿಸಬೇಕು, ಇದರಿಂದ ಧೃತಿಗೆಡಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಧೈರ್ಯ ತುಂಬಿದ್ದಾರೆ. ಪ್ರದೀಪ್ ಈಶ್ವರ್ ಕಣ್ಣೀರಿಗೆ ಈಗ ಅವರ ವಿರೋಧಿ ಚಿಕ್ಕಬಳ್ಳಾಪುರದ ಬಿಜೆಪಿ ಸಂಸದ ಡಿ ಸುಧಾಕರ್ ಕೌಂಟರ್ ಕೊಟ್ಟಿದ್ದಾರೆ. ಪ್ರದೀಪ್ ಮೀಸೆ ತಿರುವಲು ಏನು ರೌಡಿನ? ಮೊದಲು ಪ್ರಚೋದನೆ ಕೊಟ್ಟ ಪ್ರದೀಪ್ ಮೇಲೆ ಕೇಸ್ ದಾಖಲಾಗಬೇಕು ಅಂತ ಬಾಯಿಗೆ ಬಂದಂಗೆ ಬೈದಿದ್ದಾರೆ. ದುರದೃಷ್ಟ, ಈ ಕಾಂಗ್ರೆಸ್ ಆಳ್ವಿಕೆ ವಿಶೇಷವಾಗಿ ಈ ಶಾಸಕರು ಬಂದ ಮೇಲೆ ಅಧಿಕಾರಿಗಳು ಸಂಪೂರ್ಣ ಇವರ ಒಂದು ಬೊಂಬೆಗಳಾಗಿ ಕೆಲಸ ಮಾಡ್ತಾರೆ. ಅವ್ರಿಗೇನು ನಾವು ಸರ್ಕಾರದಲ್ಲಿ ನಮ್ಗೆ ಸಂಬಳ ಬರ್ತಾ ಇದೆ, ಸರ್ಕಾರಿ ಕೆಲಸ ಮಾಡಬೇಕು, ಜನರ ಕೆಲಸ ಮಾಡಬೇಕು, ನ್ಯಾಯದ ಪರ ಮಾಡಬೇಕು ಅನ್ನೋದು ಮರ್ತೋಗಿದ್ದಾರೆ. ಗುಲಾಮರ ರೀತಿಯಲ್ಲಿ ವರ್ತಿಸ್ತಾ ಇರೋದು ಬಹಳ ನಮಗೆ ದುಃಖ ತರ್ತದೆ. ಇವತ್ತು ನಾವು ಮತ್ತು ಜೆಡಿಎಸ್ ನ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಮುಖಂಡರು, ಎರಡೂ ಪಕ್ಷಗಳ ಮುಖಂಡರುಗಳು ಸೇರಿ ಇವತ್ತು ಸಭೆ ಮಾಡಿದೀವಿ. ಈ ಎಲ್ಲ ಘಟನೆಗಳು ನಿನ್ನೆ ಏನಾಯ್ತು, ಈ ಘಟನೆಗಳಿಗೆ ಮುಖ್ಯ ಆರೋಪಿ ಆಗಬೇಕಾಗಿದ್ದು ಈ ಕ್ಷೇತ್ರದ ಶಾಸಕ. ಅವರ ಬೇಜವಾಬ್ದಾರಿ ಕೃತ್ಯ, ಅವರು ಉದ್ರೇಕ ಆಗುವಂತ ರೀತಿಯಲ್ಲಿ, ಪ್ರಚೋದನೆ ಮಾಡುವಂತ ರೀತಿಯಲ್ಲಿ ಅವ್ರಿಗೆಲ್ಲ ಪ್ರಚೋದನೆ ಮಾಡಿ ಯಾರಾದ್ರೂ ಕೂದಲು ಕಿತ್ತಾಕಿ ಭುಜ ತಟ್ಕೊಂಡು ತೊಡೆ ತಟ್ಕೊಂಡು, ನೀವೇನು ಕುಸ್ತಿ ಇದ್ರಲ್ಲಿ ಬಂದಿದ್ದೀರಾ, ಕುಸ್ತಿ ಕಾಂಪಿಟೇಷನ್ ಅಲ್ಲಿ ಮೀಸೆ ತಿರುವಾಕಿ, ಮತ್ತು ಯಾವ ಸಮುದಾಯದವರು ಪಾಪ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ, ಅವರು ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಅದಕ್ಕೆ ಕಾರ್ಯಕ್ರಮವನ್ನೆಲ್ಲ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಅಲ್ಲಿ ಬಂದ್ರೆ ಅವರನ್ನೇ ನೀವು ಒಳಗಡೆ ಬಿಡ್ತೀರಾ, ಗೇಟ್ನ ಹಾಕ್ಸಿದಂತವ್ರು. ಅವ್ರ ಕೋಪ ಇರುತ್ತೋ ಇಲ್ವಾ? ನಾನ್ ಮತ್ತೆ ಎಸ್ ಪಿ ಅವ್ರಿಗೆ ಹೆಂಗ್ರಿ ನೀವು ಈ ತರ ಮಾಡ್ತೀರಿ ಅಂತಂದಾಗ ಅದು ಬಿಟ್ಟಾಗ ಅವ್ರು ಹೋಗಿ ಅವ್ರ ವಿರುದ್ಧ ಖಂಡಿತವಾಗಿಯೂ ಕೂಡ ಧಿಕ್ಕಾರಕ್ಕೆ ಹೋಗಿದ್ದಾರೆ. ಕಾರಣ ಯಾರು? ಅವ್ರಿಗೂ ಭಾವನೆ ಇರುತ್ತಲ್ಲ. ನೀವೊಬ್ಬ ಚುನಾಯಿತ ಪ್ರತಿನಿಧಿ ಆಗಿದ್ದಂಥವ್ರು ವೇದಿಕೆ ಮೇಲೆ ಹೋಗಿ ನಾನೇನಾದ್ರೂ ಮಾತಾಡಿದ್ರೆ ಅದನ್ನು ವಿಷಾದ ವ್ಯಕ್ತಪಡಿಸ್ತೀನೋ ಅಂತನೋ, ಅಥವಾ ಬೇರೆ ಸಂದರ್ಭದಲ್ಲಿ ಮಾತಾಡೋಣ, ಈ ಸಂದರ್ಭದಲ್ಲಿ ಮಾತಾಡೋದು ಬೇಡ ಅಂತೇಳಿ ಅವರಿಗೆ ಮನವಿ ಮಾಡ್ಕೊಳ್ಳುವಂಥದ್ದು ನಿಮ್ಮ ಸೌಜನ್ಯ ಇರ್ಲಿಲ್ವಾ? ಆ ಸೌಜನ್ಯ ತೋರಿದ್ದೀರಾ ನೀವು? ಅದು ಬಿಟ್ಬಿಟ್ಟು ಅಲ್ಲಿ ಹಾಲಲ್ಲಿ ಇರೋವರೆಗೂ ಕೂಡ ಬೆಕ್ತರ ಇದ್ದು ಹೊರಗಡೆ ಹೋದ್ ಕೂಡ್ಲೇನೆ ನಿಮ್ಮ ಉತ್ತರ ಕುಮಾರ್ನ ಪೌರುಷ ತೋರಿಸಿದ್ರೆ ಸುಮ್ಮನೆ ಇರ್ತಾರ? ನೀವೇ ಅದಕ್ಕೆ ನೇರ ಕಾರಣ. ಇಷ್ಟು ಘಟನೆ ಆಗೋದಕ್ಕೆ ಈ ಕ್ಷೇತ್ರದ ಶಾಸಕರೇ ನೇರ ಕಾರಣ. ಅದಕ್ಕೆ ಅವರು ಮೊದಲನೇ FIR ಅಲ್ಲಿ A1 ಅವ್ರು ಇರಬೇಕು, A1 ಅವ್ರು ಇರಬೇಕು. ಆದ್ರೆ ಇಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಇವ್ರ ಕೈ ಗೊಂಬೆ ಆಗಿದ್ದಾರೆ, ಇವ್ರ ಕಾನೂನು ಮರ್ತೋಗಿದ್ದಾರೆ. ಅವ್ರ ಮೇಲೆ ಕೇಸ್ ಮಾಡಿಲ್ಲ. ಯಾಕೆ ಮಾಡಿಲ್ಲ? ನೀವು ಮಾಡಿದ್ರೆ ನಾನು ಕೋರ್ಟ್ಗೆ ಹೋಗ್ತೇನೆ, ಎಲ್ಲ ವಿಡಿಯೋ ಎವಿಡೆನ್ಸ್ ಇದೆ, ತೋರಿಸ್ತೀವಿ, ಕೇಸ್ 100ಕ್ಕೆ 100 ದಾಖಲೆ ಮಾಡ್ತೀವಿ, ನಮ್ಗೆ ಗೊತ್ತಿದೆ. ಆದ್ರೆ ನೀವು ಅಮಾಯಕರನ್ನ ಮನೆಗೆ ಹೋಗಿ ನೀವು ಕರ್ಕೊಂಡು ಹೋಗ್ತಾ ಇರೋದು ನಾನು ಗಮನಿಸ್ತಾ ಇದ್ದೀನಿ. ಇದೇ ವಾರದ ಒಳಗಡೆ ಒಂದು ಬೃಹತ್ ಆಗಿರ್ತಕ್ಕಂಥ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ರೀತಿಯಲ್ಲಿ ಬಾಯಲ್ಲ ಹಿಂದ ಹೇಳ್ತಾನೆ. ಒಂದೇ ಒಂದು ಕಾರ್ಯಕ್ರಮಕ್ಕೆ ಇದುವರೆಗೂ ಕೂಡ ಭಾಗಿಯಾಗಿಲ್ಲ ನೀನು. ಅಂಬೇಡ್ಕರ್ ಜಯಂತಿ, ಅಂಬೇಡ್ಕರ್ ಹೆಸರಲ್ಲಿ ಮತ ತಗೊಂಡೆ, ಅಂಬೇಡ್ಕರ್ ಜಯಂತಿಗೆ ಬಂದಿಲ್ಲ, ವಾಲ್ಮೀಕಿ ಜಯಂತಿಗೆ ಬಂದಿಲ್ಲ, ಸ್ವಾತಂತ್ರ್ಯ ದಿನಾಚರಣೆಗೆ ಬಂದಿಲ್ಲ, ರಿಪಬ್ಲಿಕ್ ಡೇ ಬಂದಿಲ್ಲ. ನೀನ್ ಯಾವ ಪ್ರತಿನಿಧಿರಿ? ನಿಮ್ಮಿಂದ ನಾವೆಲ್ಲ ಇಡೀ ಚಿಕ್ಕಬಳ್ಳಾಪುರ ಜನತೆ ತಲೆ ತಗ್ಸಂಗಾಗಿದೆ ಇವತ್ತು ನಮ್ಗೆ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಸರ್ಕಾರಕ್ಕೆ, ಪೊಲೀಸ್ನ ಇಲಾಖೆಗೆ ನೀವು ಎಚ್ಚರದಿಂದ ಕೆಲಸ ಮಾಡಿ.
ನೀವು ಇವ್ರ ಕೈ ಬೊಂಬೆಗಳಂತ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ನಮಗ್ ಗೊತ್ತಿದೆ ಯಾವ ರೀತಿ ಹೋರಾಟ ಮಾಡಬೇಕು. ನಿಮ್ ತಲೆ ಕೂಡ 100ಕ್ಕೆ 100 ತಲೆದಂಡ ಆಗೋ ರೀತಿಯಲ್ಲಿ ನಾವು ಕೂಡ ಕ್ರಮ ತಗೊಳ್ಳೋದು ಗೊತ್ತಿದೆ. ನಮಗೂ ಕಾನೂನು ಗೊತ್ತಿದೆ, ಸಂವಿಧಾನ ಗೊತ್ತಿದೆ. ನಾವು ಕೂಡ ನೀವು ತಪ್ಪು ಮಾಡಿದಿರಿ. ಯಾಕೆಂದ್ರೆ ವೇದಿಕೆ ಮೇಲೆ MLA ಬಂಟ್ರನ್ನ ಬಿಟ್ಟಿದ್ರಿ 20 ಜನನ. ಏನು ಬೇಕಾಗಿತ್ತು ವೇದಿಕೆ ಮೇಲೆ? ಅವರು ಪೊಲೀಸ್ನವ್ರು ನಿದ್ದೆ ಮಾಡ್ತಾ ಇದ್ರ? ತಹಸೀಲ್ದಾರ್ ಏನ್ ಮಾಡ್ತಾ ಇದ್ರಿ? ಪ್ರೋಟೋಕಾಲ್ ಅಲ್ಲಿ ಯಾರು ಇದ್ರು? ಪ್ರೋಟೋಕಾಲ್ ಅಲ್ಲಿ ಇದ್ದವ್ರು ಇದ್ರ ಅಲ್ಲಿ ವೇದಿಕೆ ಮೇಲೆ? ಈ ಜಿಲ್ಲಾಡಳಿತಕ್ಕೆ ಹೋಗಿಬೇಕು. ಫಸ್ಟ್ ಒಬ್ಬ ಅಧಿಕಾರಿ ಜವಾಬ್ದಾರಿಯಿಂದ ಕೆಲಸ ಮಾಡಿಲ್ಲ. ನಿಮ್ಮ ಬೇಜವಾಬ್ದಾರಿ ತಂದಿಂದ ರೈತರ ಮಕ್ಕಳನ್ನ ನೀವು ಅರೆಸ್ಟ್ ಮಾಡ್ತೀರಾ? ಸುಳ್ಳು ಕೇಸ್ ಹಾಕ್ತೀರಾ? ರಾತ್ರಿ ಹೋಗಿ ಅವ್ರೇನ್ ಕ್ರಿಮಿನಲ್ಸಾ? ಕೂಲಿ ಮಾಡಿದ್ದಾರೆ? ಕಳ್ತನ ಮಾಡಿದಾರ? ರಾತ್ರಿ ಹೋಗಿ ಅವ್ರ ತಂದೆ ತಾಯಿಗಳ ಮುಂದೆ ಅವ್ರನ್ನ ಕರ್ಕೊಂಡು ಬಂದು ನೀವು ಸ್ಟೇಷನ್ ಅಲ್ಲಿ ಇಡ್ತೀರಿ. ಬಹಳ ದಿನ ಇದು ನಡೆಯೋದಿಲ್ಲ. ನಾವು ಕೂಡ ಯಾರು ಕೂಡ ಇಲ್ಲಿ ಕೈಯಲ್ಲಿ ಬಳೆ ತಟ್ಕೊಂಡಿಲ್ಲ. ನಮ್ಮ ಹೋರಾಟ ಯಾವ ರೂಪದ್ದಿರುತ್ತೆ, ಯಾವ ಸ್ವರೂಪದ್ದಿರುತ್ತೆ ಅಂತ ಕೆಲವೇ ದಿನಗಳಲ್ಲಿ ನೋಡ್ತೀರಿ. ಇನ್ಮೇಲೆ ನಿರಂತರವಾದಂತ ಹೋರಾಟ ಇರುತ್ತೆ. ಇಲ್ಲಿ ಅದೆಂಥದ್ದು ವಾಚ್ ಅಂತ ಹೇಳಿದ್ರು 80 ಲಕ್ಷ ಅಂತ ಯಾರೋ ನೆನ್ನೆ ಹೇಳ್ಕೊಂಡವ್ರೆ. ಇಲ್ಲಿ ಸ್ವಲ್ಪ ಒಂಚೂರು ನೋಡಿ ಯಾವ ವಾಚ್ ಅಂತೇಳಿ. ಏನೋ 75 ಲಕ್ಷದ್ದು 80 ಲಕ್ಷದ್ದು ಅಂತ. ಇಲ್ಲಿ ಅಂಬೇಡ್ಕರ್ ಅವರ ಚಿತ್ರ ಇರತಕ್ಕಂಥ ವಾಚ್ ಇದು, HMT ವಾಚ್. ಬಂದು ಯಾರನ್ನಾದ್ರು ಕಳಿಸ್ಬಿಟ್ಟು ಇವರು ಎಂಥದ್ದು SIT ಇಟ್ಕೊಂಡವ್ರಲ್ಲ, ಚೆಕ್ ಮಾಡಿ ತಗೊಂಡು ಹೋಗಿ ಕೇಳಿ. ಕಾರ್ಯಕ್ರಮದ ವೇದಿಕೆ ಅವರ ಜಯಂತ್ಯೋತ್ಸವಕ್ಕೆ ಅವರಿಗೆ ಗೌರವ ಕೊಡಬೇಕಾದಂತ ಸಂದರ್ಭ. ದಯವಿಟ್ಟು ವಿಶೇಷವಾಗಿ ಯುವಕರು ತಾವೆಲ್ಲ ಸಹಕರಿಸಬೇಕು. ಏನೇ ಸಮಸ್ಯೆಗಳಿದ್ದು ಕೂಡ ಹೊರಗಡೆ ಅದನ್ನು ಮಾತಾಡೋಣಂತ. ಈಗ ದಯವಿಟ್ಟು ತಾವು ಸರ್ಕಾರದ ಆಚರಣೆ ಏನಿದೆ ಅದು ಬದ್ಧ ಮಾಡಬೇಕು.